ಫೆಂಗಲ್ ಚಂಡಮಾರುತದ ಅಬ್ಬರ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇದರ ಪರಿಣಾಮ ತಮಿಳುನಾಡಿನಲ್ಲಿ ಸಾಲು ಸಾಲು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ದಿನದಿಂದ ದಿನಕ್ಕೆ ಮಳೆಯಬ್ಬರ ಜಾಸ್ತಿ ಆಗ್ತಾ ಇದ್ದು ಸಾವು ನೋವುಗಳ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ. ತಿರುವಣ್ಣಾಮಲೈ ಗುಡ್ಡ ಕುಸಿತದಲ್ಲಿ 7 ಮಂದಿ ಸಾವನ್ನಪ್ಪಿರುವಂತಹ ವಿಚಾರ ಸಾವನ್ನ ಖಚಿತಪಡಿಸಿದ್ದಾರೆ ಡಿಸಿಎಂ ಉದಯನಿಧಿ ಸ್ಟಾಲಿನ್. ಮೃತರ ಕುಟುಂಬಕ್ಕೆ ಸಿಎಂ ಸ್ಟಾಲಿನ್ 5 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಮನೆಗಳ ಮೇಲೆ ಬೃಹದಾಕಾರದ ಬಂಡೆ ಉರುಳಿ ಬಿದ್ದಂತಹ ಪರಿಣಾಮ ಈ ಘಟನೆ ಆಗಿರುವಂಥದ್ದು. ಈ ವೇಳೆ ಮಕ್ಕಳು ಸೇರಿ 7 ಮಂದಿ ನಾಪತ್ತೆಯಾಗಿದ್ದು ತಮಿಳುನಾಡಿನಲ್ಲಿ ಫೆಂಗಲ್ ಸೃಷ್ಟಿಸಿದಂತಹ ಪ್ರಳಯ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ 7 ಮಂದಿ ಸಾವನ್ನಪ್ಪಿದ್ರಲ್ಲ ಗುಡ್ಡ ಕುಸಿತದ ವಿಚಾರದಲ್ಲಿ ನಾಪತ್ತೆ ಆಗಿದ್ದಾರೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇತ್ತು. ಬಟ್ ಈಗ ತಮಿಳುನಾಡಿನ ಸರ್ಕಾರವೇ ಇದನ್ನು ಖಚಿತಪಡಿಸಿದೆ. ಸಾವನ್ನ ಖಚಿತಪಡಿಸಿದ್ದಾರೆ ಉಪಮುಖ್ಯಮಂತ್ರಿಗಳಾದಂತಹ ಉದಯನಿಧಿ ಸ್ಟಾಲಿನ್ ಅವರು. ಮೃತರ ಕುಟುಂಬಕ್ಕೆ ಸ್ಟಾಲಿನ್ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಆಗಿರುವಂಥದ್ದು. ಮನೆಗಳ ಮೇಲೆ ಬೃಹದಾಕಾರದ ಬಂಡೆ ಉರುಳಿ ಬಿದ್ದಂತಹ ಪರಿಣಾಮ 7 ಮಂದಿ ನಾಪತ್ತೆಯಾಗಿದ್ರು. ನಿರಂತರವಾಗಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇತ್ತು. ಆ ಪ್ರವಾಹ ಆಗ್ತಾ ಇರುವಂತಹ ರೀತಿ, ಬಂಡೆ ಕುಸಿದು ಬಿದ್ದಿರುವಂತಹ ರೀತಿ, ಸ್ಥಳವನ್ನು ಗಮನಿಸ್ತಾ ಇದ್ರೆ ಆ 7 ಜನ ಬದುಕುಳಿದಿರೋದು ಡೌಟ್ ಅಂತ ಹೇಳಲಾಗ್ತಾ ಇತ್ತು. ಈಗ ಸ್ವತಃ ತಮಿಳುನಾಡಿನ ಸರ್ಕಾರವೇ ಖಚಿತಪಡಿಸಿದೆ 7 ಜನ ಕೂಡ ಮೃತಪಟ್ಟಿದ್ದಾರೆ ಅಂಥೇಳಿ. ನಿರಂತರವಾಗಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು. ನಾಪತ್ತೆಯಾದಂತಹ 7 ಮಂದಿಗಾಗಿ ತಿರುವಣ್ಣಾಮಲೈನಲ್ಲಿ ಶೋಧ ಕಾರ್ಯಾಚರಣೆ ಆಗ್ತಾ ಇರುವಂತಹ ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಿ. ಈಗ ತಮಿಳುನಾಡು ಸರ್ಕಾರವೇ ಖಚಿತಪಡಿಸಿರುವಂತಹದ್ದು 7 ಮಂದಿ ಏನು ನಾಪತ್ತೆಯಾಗಿದ್ರು ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿನ ಕೊಟ್ಟಿರುವಂಥದ್ದು. ಈ ಮೂಲಕ ನೆರೆಯ ರಾಜ್ಯ ತಮಿಳುನಾಡಿನಲ್ಲಿ ಫೆಂಗಲ್ ಚಂಡಮಾರುತ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ. ಸಾಲು ಸಾಲು ಅವಾಂತರವನ್ನು ಸೃಷ್ಟಿ ಮಾಡಿದೆ. ಪರಿಸ್ಥಿತಿ ದಿನದಿಂದ ದಿನಕ್ಕೆ ಮತ್ತಷ್ಟು ಬಿಗಡಾಯಿಸ್ತಾ ಇರುವಂಥದ್ದು. ಅದರಲ್ಲೂ ಗುಡ್ಡಗಾಡು ಪ್ರದೇಶದಲ್ಲಿರುವಂತಹ ಜನರ ಪರಿಸ್ಥಿತಿಯಂತೂ ಹೇಳತೀರದಾಗ್ಬಿಟ್ಟಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ತಿರುವಣ್ಣಾಮಲೈನಲ್ಲಿ ಗುಡ್ಡ ಕುಸಿತ ಆಗಿ 7 ಮಂದಿ ನಾಪತ್ತೆಯಾಗಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತಮಿಳುನಾಡು ಸರ್ಕಾರವೇ ಖಚಿತಪಡಿಸ್ತಾ ಇದೆ 7 ಮಂದಿ ಕೂಡ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಪ್ರಕಾಶ್? ಶ್ರೀ ಕ್ಷೇತ್ರ ತಿರುವಣ್ಣಾಮಲೈನಲ್ಲಿ ಭೂಕುಸಿತ ಆಗಿತ್ತು. ಅದು ಭಾನುವಾರ ಸಂಜೆ 4 ಗಂಟೆ ಸುಮಾರಿಗೆ ಆಗಿತ್ತು. ಸೊ ಅದರಲ್ಲಿ ಸುಮಾರು 5 ಮನೆಗಳಿಗೂ ಕೂಡ ಹಾನಿಯಾಗಿತ್ತು. ಆ ಸಂದರ್ಭದಲ್ಲಿ ಒಂದು ಮನೆಯ ಮೇಲೆ ಭಾರವಾಗಿರುವಂತಹ ಒಂದು ಕಲ್ಲು ಕೂಡ ಬಿದ್ದಿದ್ದು, ಜೊತೆಗೆ ಮಣ್ಣು ಸಂಪೂರ್ಣವಾಗಿ ಆ ಮನೆ ಮೇಲೆ ಬಿದ್ದಿತ್ತು. ಆ ಮನೆಯಲ್ಲಿದ್ದಂಥವ್ರು ಸಜೀವ ದಹನ ಆಗಿದ್ದಾರೆ. ಸುಮಾರು ಅಂದ್ರೆ 7 ಜನ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಅಲ್ಲಿನ ಸ್ಥಳೀಯ ಆಡಳಿತದ ಅಧಿಕಾರಿಗಳು ಕೂಡ ನೀಡಿದ್ದಾರೆ. ಜೊತೆಗೆ ಭಾನುವಾರದಿಂದ ಕೂಡ ರಕ್ಷಣಾ ಕಾರ್ಯ ಮುಂದುವರೆದಿತ್ತು. ಅವಶೇಷಗಳಡಿ ಸಿಲುಕಿದಂತವರನ್ನ ರಕ್ಷಣಾ ಕಾರ್ಯ ಮಾಡುವಂತ ಕೆಲಸ ಕೂಡ ಆಗ್ತಾ ಇತ್ತು. ಆದ್ರೆ ಅವರ ಪತ್ತೆ ಇನ್ನೂ ಕೂಡ ಆಗಿರ್ಲಿಲ್ಲ. ಆದ್ರೆ ನಿನ್ನೆ ಒಂದಿಷ್ಟು ಮೃತದೇಹಗಳು ಸಿಕ್ಕಿದ್ದು, ಅದರಲ್ಲಿ ಸುಮಾರು 7 ಜನ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಅಲ್ಲಿನ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದ್ದಾರೆ. ಸೊ ಹೀಗೆ ಚೆನ್ನೈನ ಬೇರೆ ಬೇರೆ ಪ್ರದೇಶಗಳಲ್ಲಿ ಕೂಡ ಗುಡ್ಡ ಕುಸಿತ ಆಗ್ತಾ ಇರೋದು, ಜೊತೆಗೆ ಒಂದಿಷ್ಟು ರಸ್ತೆ ಕುಸಿತ ಆಗ್ತಿರುವಂತಹ ಪ್ರಕರಣಗಳು ಕೂಡ ಆಗ್ತಾ ಇದೆ. ಈಗ ಈ ಒಂದು 7 ಜನ ಯಾರೆಲ್ಲ ಮೃತಪಟ್ಟಿದ್ದಾರೆ ಈ ಒಂದು ದುರಂತದಲ್ಲಿ, ಅಂತಹ ಕುಟುಂಬಗಳಿಗೆ 5 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಅಲ್ಲಿನ ಸಿಎಂ ಸ್ಟಾಲಿನ್ ಅವರು. ಸೊ ಒಂದ್ ರೀತಿಯಲ್ಲಿ ಜನಕ್ಕೂ ಕೂಡ ಆತಂಕ ಇದೆ, ಭಯ ಇದೆ. ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಅನ್ನುವಂತಹ ಭಯ ಕೂಡ ಕಾಡ್ತಾ ಇದೆ. ಈಗಾಗಲೇ ಚೆನ್ನೈ, ತಿರುವಣ್ಣಾಮಲ್ಲೂರು, ಜೊತೆಗೆ ವಿಲ್ಲುಪುರಂ ಸೇರಿದಂತೆ ಬಹುತೇಕ ಭಾಗಗಳಲ್ಲಿ ಒಂದಿಷ್ಟು ಮಣ್ಣು ಕುಸಿತ ಆಗುವಂತ ಪ್ರಕರಣಗಳು ಕೂಡ ಆಗ್ತಾ ಇದೆ. ರಸ್ತೆ ಸಂಪರ್ಕ ಕೂಡ ಕಡಿತ ಆಗ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ಮನೆಗಳು ಉರುಳ್ತಾ ಇದಾವೆ. ಇದರಿಂದ ಭಯ ಭೀತರಾಗಿದ್ದಾರೆ ಅಲ್ಲಿನ ಜನ. ಸೊ ಸದ್ಯಕ್ಕೆ ತೆರವು ಕಾರ್ಯಾಚರಣೆ ಅಂತಿಮ ಹಂತಕ್ಕೆ ಬಂದಿದೆ. 1-2-3 ಮೃತದೇಹಗಳು ಕೂಡ ಇನ್ನೂ ಕೂಡ ಸಿಕ್ಕಿಲ್ಲ. ಆದ್ರೆ ಅವನ್ನ ಕೂಡ ಇವತ್ತು ಮಧ್ಯಾಹ್ನದೊಳಗಡೆ ಹೊರಗಡೆ ತೆಗಿತೀವಿ ಅಂತ ಹೇಳಿ ಅಲ್ಲಿನ ರಕ್ಷಣಾ ತಂಡಗಳು ಕೂಡ ಹೇಳ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.